ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಏನು ಆರೋಪ ಮಾಡಿದೆ ಅದು ಸುಳ್ಳು. ಬಿಜೆಪಿಯ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದು ವಿರುದ್ಧ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಸುಳ್ಳನ್ನೇ 100 ಸಲ ಹೇಳ್ತಾರೆ ಅಂತ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ತಾರೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಹಗರಣವೇ ನಡೆದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ. ಪರಿಷತ್ನಲ್ಲಿ ಸಿಎಂ ಭಾಷಣಕ್ಕೆ ವಿಪಕ್ಷಗಳು ಅಡ್ಡಿಪಡಿಸಿದ್ದಾವೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ. ಸಸ್ಪೆಂಡ್ ಮಾಡುವ ಅಧಿಕಾರ ಸಭಾಪತಿಗಿದೆ ಅಂತ ವಿಪಕ್ಷದವರು ಎದ್ರೆ ಆಡಳಿತ ಪಕ್ಷದವರು ಎದ್ದೇಳಿ ಅಂತಾರೆ ಸಿದ್ದರಾಮಯ್ಯ. ಸಿಎಂ ಮಾತಿಗೆ ಬಿಜೆಪಿ ನಾಯಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಲಿತ ವಿರೋಧಿ ಸರ್ಕಾರ. ದಲಿತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರವನ್ನ ಬಿಜೆಪಿ ನಾಯಕರು ಕೂಗಿದ್ದಾರೆ. ರವಿ 2 ತಾಸು 30 ನಿಮಿಷ ಮಾತಾಡಿದ್ರು. ಸಿಟಿ ರವಿ 2 ಗಂಟೆ 15 ನಿಮಿಷ 30 ನಿಮಿಷ. ಸೊ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. 187 ಕೋಟಿ, ಅವ್ರ ಪ್ರಕಾರ 187 ಕೋಟಿ 33 ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ. ಅವರು ಇಡೀ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು, ಅವರಿಗೆ ಮಸಿ ಬಳಿಬೇಕು. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರುದ್ಧವಾಗಿದ್ದೀವಿ. ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಸತ್ಯಕ್ಕೆ ದೂರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಸತ್ಯಾಂಶ ಇಲ್ಲ. ಸತ್ಯಾಂಶ ಇಲ್ಲ. ಸುಳ್ಳ ಸುಳ್ಳೆ ಪ್ರಾರಂಭನೆ ಮಾಡಿದ ರವಿ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಇದೆ. ಮುಖ್ಯಮಂತ್ರಿ ರವಿ 1 ನಿಮಿಷ ರೀ, ನನ್ನ ಪರ್ಮಿಷನ್ ಕೇಳಿ ಕೈ ಎತ್ತರಿ. ನಾ ಎಸ್ ಅಂದ ನೀವು ಮಾತಾಡಿ, ನೋಡಿ ಮಾತಾಡ್ಬಿಡಿ. ನೋಡಿ ಯಾರ ಮಾತಾಡಿರೋದೆಲ್ಲ ಸತ್ಯ ಅಲ್ರಿ, ಸುಳ್ಳು ಹೇಳಿದ್ದೀರಿ ಅಂತ ಹೇಳದ್ದು. ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಗೊತ್ತಾಯ್ತಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಅಕ್ರಮಕ್ಕೆ ಸರ್ಕಾರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಅವ್ರು ಮಾಡಿಲ್ಲ. ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಯಾಕೆ ಸುಳ್ಳು ಹೇಳ್ತದ್ದು ಅಂತಂದ್ರೆ ಇದಕ್ಕೋಸ್ಕರ. ಯಾಕಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ಎಲ್ಲ ಆಯ್ತು, ಕೂತ್ಕೊಂಡ್ರೆ ಸುಮ್ಮನೆ ಬದ್ಬೋದಿ ಎಲ್ಲ ಕೂತ್ಕೊಂಡ್ರೆ
I'm not going to reply. I'm not using it. ನೀವು ಮಾತಾಡಿದ್ದೀರಿ, ಉತ್ತರ ಕೊಡಕ್ಕೆ ಹೇಳಿದ್ರು, ಕೊಡ್ಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿಲ್ಲ ನನ್ನ ಅನುಮತಿಯಿಂದ ಮಾತಾಡಬಾರ್ದು ಅಂತ ಹೇಳಿ. ನಡು ಎದ್ದು ಮಾತಾಡೋದು ಕಡ್ಕೋಬಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೊರಿ. ಮುಗಿದ ನಂತರ ಕೇಳಿ. ಈಗ ಮಾತಾಡಿ ಕೂತ್ಕೊಳ್ಳಿ. ಕೂಡಿ ನಾ ಕೊಡೋದಲ್ಲ, ನಾವ ಮಾಡಂಗಿಲ್ಲ. ಮಾತಾಡಿ ಕೂಡಿ ಅಲ್ಲ ಹೆಂಗ್ ಮಾಡಿಲ್ಲ ಕಾಡು ಮಾಡ್ಬೇಕು ಸಭಾಪತಿಗಳ ಮತ್ತೆ ಕೊಡ್ರಿ ಸಭಾಪತಿಗಳಿಗೆ ಆದ್ರೂ ಗೌರವ ಕೊಡ್ರಿ ಸಭಾಪತಿಗಳಿಗೆ ಆದ್ರೂ ಗೌರವ ಕೊಡಿ ಮಾತಾಡ್ತಾ ಅವ್ರು ಮಾತಾಡಕ್ಕೆ ಅವಕಾಶ ಇದೆ. ಸಭಾಪತಿಗಳಿಗೆ ಗೌರವ ಕೊಡಿ ಅವ್ರಿಗೆ ಎಕ್ಸ್ಟ್ರಾ ಕಿದೆ ನೋಡಿ ನೀವು ಒಬ್ಬಂದಿ ಅಂತ ಹೇಳ್ತಾರೆ. ಹೇಳಿ ಸಭಾಪತಿಗಳೇ ಹೇಳ್ತಾರೆ ನೀವು ಮೊನ್ನೆ ಸಿಟಿ ರವಿ ಅವರು 1.5 ಗಂಟೆ 2 ಗಂಟೆ ಮಾತಾಡಿದ್ರಲ್ಲ, ನಮ್ಮ ಸದಸ್ಯರು ಕೊಟ್ಟಿದ್ದಿಲ್ವಾ ಮುಖ್ಯಮಂತ್ರಿಗಳ ಫಾರ್ ದಿ ಶೆಡ್ಯೂಲ್ ಟ್ರೈಬ್ಸ್. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸೋಮ್ನೆ ಏನೇ ಮಾತಾಡ್ತೀರಿ. ಗ್ಯಾರಂಟಿ ಅದು ಬೇರೆ ಪ್ರಶ್ನೆ, ಬೇರೆ ಅದು ಮಾಡಿ ನೀವು ಕೂಡಿ ನೀವು ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ 17-18 ಗ್ಯಾರಂಟಿ ಅನ್ನೋದೆಲ್ಲ ಉತ್ತರ ಕೊಡ್ತೀವಿ. ನಾ ಹೇಳ್ತೀನಿ ನೋಡಿ ರವಿಕುಮಾರ್, 17 ಗ್ಯಾರಂಟಿ ಅಂತ ಕೇಳಿ ಹೋಗ್ಲಿ ಹೇಳಿ. ಆಮೇಲೆ ಅವನು ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಮಾನ್ಯ ಅಧ್ಯಕ್ಷರೇ, ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ನೋಡಿ ಆಮೇಲೆ ಸಚೇತಕರು ನೇಮ್ ಆಮೇಲೆ ಮಾತಾಡ್ರಿ, ನೀವು ಪರವಾಗಿಲ್ಲ. ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ. ಏನ್ ಪದೇ ಹೇಳಿ ಎದ್ದು ಯಾವಾಗಲಾರು ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ. ಅವ್ರು ಈಲ್ಡಾದಾಗ ಮಾತಾಡ್ಬೇಕು. ನಾ ಹೇಳಿ ಕಡ್ತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡೋದು ಹೇಳಿ ತಿಳ್ಕೋಬೇಕು. ಎಲ್ಲರೂ ತಿಳ್ಕೋಬೇಕು. ಎಲ್ಲ ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಎದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ ಅಂಡ್ ಅಡ್ವಾಂಟೇಜ್. ಅಲ್ಲ ನಾನು ಇಲ್ಲ ಆಗಲ್ಲ, ನಾನು ಈಡಾಗಲ್ಲ. ಅವ್ರು ಈಲ್ಡಾಗ ಮಟ್ಟ ಮಾಡುದು ಆಯ್ತು. ನಿಮಗೂ ಉತ್ತರ ಕೇಳ್ತಕ್ಕಂಥ ತಾಳ್ಮೆ ಯಾವಾಗ ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡೋದು ಇರ್ತದೆ. ಹೇಳ್ಬೇಕು ನಾವು ಉತ್ತರ ಕೊಡುವಾಗ ಏನಾದರೂ ನೋಡ್ರಿ, ನಮ್ಮ ಜೊತೆ ಮಾತಾಡಲ್ಲ. ಐ ಡೋಂಟ್ ಸ್ಪೀಕ್ ಟು ಯು, ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ಪಕ್ಷ ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರಾಗಬೇಕು. ನಿಮ್ಗೆ ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ ಭೌತಿಕವಾಗಿ ಜುವಾಳಿಯಾಗಿದ್ದೀನಿ, ರಾಜಕೀಯವಾಗಿ ಜುವಾಳಿಯಾಗಿದ್ದೀನಿ. ನೋಡ್ರಿ, ಕೈ ಮಾಡ್ತೀರಲ್ಲ ನಾವು ಎದ್ದು ನಿಂತಾಗ. ನೋಡಿ, ಒಂದು ನಿಮಿಷ ನಾ 10 ಸಲ ಹೇಳಿದ್ದೀನಿ. ನಡೀರಿ, ನೀವು ಯಾಕೆ ಮಾತಾಡ್ತೀರಿ? ನಿಮ್ಗೆ ಯಾರು ಕೊಟ್ಟು ಅಧಿಕಾರ? ನೋಡಿ, ನಾ ಹೇಳಾಕತ್ತೀನಿ, 1 ನಿಮಿಷ ಕೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ. ಅವ್ರೇನೇನು ಟ್ರೆಜರಿ ಬ್ಯಾಂಕ್ ಅವ್ರು ಮಾತಾಡ್ಬತ್ತಿಲ್ಲ. ನೀವು ಮುಖ್ಯಮಂತ್ರಿ ಮಾತಾಡುವಾಗ ಯಾರು ಮಾತಾಡ್ಬಾರ್ದು. ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮಗೆ ಬರ್ಕೊಳ್ಳಿ. ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲ ಹೆಸರು ಯಾರ್ಯಾರು ಹೆಸರು ಬರೀತೀನಿ, ಎಲ್ಲರಿಗೂ ಕೊಡ್ತೀನಿ. ನಿಮಗೆಲ್ಲರಿಗೂ ಅವಕಾಶ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಉತ್ತರ ಕೊಡಿಸುವಂಥ ಕೆಲಸ ಮಾಡ್ತೀನಿ. ಎಲ್ಲರ ಹೆಸರು ಬರ್ಕೊಂಡು ನಾನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.